ಹೇ ಗೈಸ್, ಹೇಗಿದ್ದೀರಾ? ನಾರ್ತ್ ಕೊರಿಯಾದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣನೇ ಆ ಮಗುನ ದೇಶದ್ರೋಹಿ ಅಂತ ಡಿಕ್ಲೇರ್ ಮಾಡ್ತಾರೆ. ನಾರ್ತ್ ಕೊರಿಯಾ ಅಂದ್ರೇನೆ ಆ ದೇಶದಲ್ಲಿ ವಿಚಿತ್ರವಾದ ರೂಲ್ಸ್ ಇರ್ತವೆ. ಅಲ್ಲಿ ಆ ರೂಲ್ಸ್ ಗಳನ್ನು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಇಲ್ಲ ಅಂದ್ರೆ ಅಲ್ಲಿನ ಗವರ್ಮೆಂಟ್ ಬಹಳ ಕಠಿಣವಾದ ಶಿಕ್ಷೆಗಳನ್ನು ಕೊಡುತ್ತೆ. ಕೆಲವು ರೂಲ್ಸ್ ಹೇಗಿರ್ತಾವ ಅಂದ್ರೆ ಅವನ್ನ ನಾವು ಕೇಳಿಸ್ಕೊಂಡ್ರೇನೆ ಸಾಕು ನಮ್ಗೆ ಹೆದರಿಕೆ ಬರುತ್ತೆ. ಅದನ್ನ ನಾವು ಕೇಳಿಸ್ಕೊಂಡು ಶಾಕ್ ಆಗ್ಬಿಡ್ತೀವಿ. ಈ ದೇಶದಲ್ಲಿ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ಕೂಡ ನಡೀತಾ ಇರ್ತವೆ. ಆದ್ರೆ ಆ ದೇಶದಲ್ಲಿ ವೋಟ್ ಹಾಕೋದಕ್ಕೆ ಒಂದೇ ಆಪ್ಷನ್, ಆ ದೇಶದಲ್ಲಿ ಒಂದೇ ಪಾರ್ಟಿ, ಅದೇ ಕಿಮ್ ಜಾಂಗ್ ಉನ್ ಪಾರ್ಟಿ. ಅವರಿಗೆ ಮಾತ್ರ ಅವರು ವೋಟ್ ಹಾಕ್ಬೇಕು. ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಿನಿಟ್ ಅವರು ಜೈಲಲ್ಲಿ ಇರ್ತಾರೆ. ಇನ್ನೊಂದು ವಿಚಿತ್ರ ಏನಂದ್ರೆ ಆ ದೇಶದಲ್ಲಿ ನೋಡೋದಕ್ಕೆ ಒಂದೇ ಟಿವಿ ಚಾನಲ್ ಇರುತ್ತೆ. ಬೇರೆ ಟಿವಿ ಚಾನಲ್ ನೋಡ್ಬೇಕಂದ್ರೂ ಕೂಡ ಅಲ್ಲಿ ಆಪ್ಷನ್ ಇರೋದಿಲ್ಲ. ನಾರ್ತ್ ಕೊರಿಯಾ ಎಂತ ದೇಶ ಅಂದ್ರೆ ತಪ್ಪು ಮಾಡೋದಲ್ಲ, ತಪ್ಪು ಮಾಡ್ಬೇಕನ್ನೋ ಯೋಚನೆ ಬಂದ್ರೇನೆ ಸಾಕು ಅವ್ರ ಮೇಲೆ ಬಹಳ ಸ್ಟ್ರಿಕ್ಟ್ ಆಕ್ಷನ್ ತಗೊಂತಾರೆ. ಅದಕ್ಕೆ ನಾವು ನಾರ್ತ್ ಕೊರಿಯಲ್ಲಿ ಇರುವ ವಿಚಿತ್ರವಾದ ರೂಲ್ಸ್ ಬಗ್ಗೆ, ಆ ಪ್ರಜೆಗಳು ಹೇಗೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್. ನಮ್ಮ ಚಾನಲ್ ಅಲ್ಲಿ ಈ ತರ ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರ್ತವೆ. ಅವನ್ ನೀವು ಮಿಸ್ ಆಗ್ಬಾರ್ದಂದ್ರೆ ತಕ್ಷಣವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನೀವು ಮಾಡೋ ಲೈಕ್ ಅಂಡ್ ಸಬ್ಸ್ಕ್ರೈಬ್ಗೆ ನಮ್ಗೆ ಈ ತರ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. 1945 ವರೆಗೂ ಜಪಾನ್ ಈ ಪೂರ್ತಿ ಕೊರಿಯಾನ ರೂಲ್ ಮಾಡ್ತಾ ಇರ್ತಿತ್ತು. ಪೂರ್ತಿ ಕೊರಿಯಾ ಅಂದ್ರೆ ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾನ ಜಪಾನ್ ರೂಲ್ ಮಾಡ್ತಾ ಇರ್ತಿತ್ತು. ಕನಿಷ್ಠ 35 ಇಯರ್ಸ್ ಜಪಾನ್ ಕೊರಿಯಾನ ರೂಲ್ ಮಾಡಿದೆ. ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆನೆ ಕೊರಿಯಾ ಎರಡು ಭಾಗ ಆಗಿ ಡಿವೈಡ್ ಆಗಿದೆ. ಅದೇ ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾ. ನಾರ್ತ್ ಕೊರಿಯಾ ಮೇಲೆ ಅವಾಗಿನ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯನ್ ಇನ್ಫ್ಲೂಯೆನ್ಸ್ ಇರ್ತಾ ಇತ್ತು. ಹಾಗೆ ಸೌತ್ ಕೊರಿಯಾ ಮೇಲೆ ಅಮೆರಿಕನ್ ಇನ್ಫ್ಲೂಯೆನ್ಸ್ ಇರ್ತಾ ಇರ್ತಿತ್ತು. 1948 ಅಲ್ಲಿ ಕಿಮ್ ಡೈನಾಸ್ಟಿಕ್ ಚೆಂದಿದವರ ಕಿಮ್ ಇಲ್ ಸನ್ ಅವರನ್ನ ನಾರ್ತ್ ಕೊರಿಯಾ ಲೀಡರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾರ್ತ್ ಕೊರಿಯಾ ಹೆಸರು ಡೆಮೊಕ್ರಾಟಿಕ್ ಪೀಪಲ್ ರಿಪಬ್ಲಿಕ್ ಆಫ್ ಕೊರಿಯಾ. ಆ ದೇಶದ ಹೆಸರಲ್ಲಿ ಡೆಮೊಕ್ರಸಿ ಇದೆ, ಆದ್ರೆ ಆ ದೇಶದಲ್ಲಿ ಯಾವುದೇ ತರದ ಡೆಮೊಕ್ರಸಿ ಇಲ್ಲ. 1950 ಅಲ್ಲಿ ನಾರ್ತ್ ಕೊರಿಯಾಗೂ ಮತ್ತು ಸೌತ್ ಕೊರಿಯಾಗೂ ದೊಡ್ಡ ಯುದ್ಧನೇ ನಡೆದಿದೆ. ಅದನ್ನೇ ಕೊರಿಯನ್ ವಾರ್ ಅಂತ ಹೇಳ್ತೀವಿ. ಆ ವಾರ್ ಕಂಪ್ಲೀಟ್ ಆದ್ಮೇಲೆ ಕೂಡ ಎರಡು ದೇಶಗಳಲ್ಲಿ ಯಾವುದೇ ಶಾಂತಿ ಒಪ್ಪಂದಗಳು ನಡೆದಿಲ್ಲ. ಅದಕ್ಕೆ ಈ ಎರಡು ದೇಶಗಳು ಇನ್ನೂವರೆಗೂ ಶತ್ರುಗಳ ಹಾಗೆ ಇರ್ತವೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾಗೂ ಪಾಕಿಸ್ತಾನಗೂ ಇರೋ ಶತ್ರುತ್ವಕ್ಕಿಂತ 10 ಟೈಮ್ಸ್ ಜಾಸ್ತಿ ಇರುತ್ತೆ. ನಾರ್ತ್ ಕೊರಿಯಾನ ಅವಾಗಿನಿಂದ ಇವಾಗವರೆಗೂ ಕೂಡ ಒಂದೇ ಫ್ಯಾಮಿಲಿ ಲೀಡ್ ಮಾಡ್ತಾ ಬರ್ತಾ ಇದೆ. ಎಲ್ಲರಿಗಿಂತ ಮುಂಚೆ ಕಿಮ್ ಫ್ಯಾಮಿಲಿಗೆ ಚೆಂದಿದವರು ಕಿಮ್ ಇಲ್ ಸನ್ ಅವರು ಲೀಡರ್ ಆಗಿ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಅವರ ಮಗ ಆದ ಕಿಮ್ ಇಲ್ ಸಂಗ್ ಅವರು ಲೀಡರ್ ಆಗಿದ್ರು. ಅಂಡ್ ಇವಾಗ ಆ ದೇಶವನ್ನು ಕಿಮ್ ಜಾಂಗ್ ಉನ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅಲ್ಲಿನ ಪಾರ್ಟಿ ರೂಲ್ಸ್ ಅವರ ಪದವಿಯನ್ನು ಕಾಪಾಡಿಕೊಳ್ಳುವಂತೆ ಆ ದೇಶದಲ್ಲಿ ಕಠಿಣವಾದ ರೂಲ್ಸ್ ಮಾಡಿದ್ದಾರೆ. ಈ ತರ ಕಠಿಣವಾದ ರೂಲ್ಸ್ ಅಂಡ್ ಶಿಕ್ಷೆಗಳು ಇದ್ರೇನೆ ಅಲ್ಲಿನ ಪ್ರಜೆಗಳು ಲೀಡರ್ ಮಾತು ಕೇಳ್ತಾರಂತ ಅವರ ನಂಬಿಕೆ. ಈ ದೇಶದಲ್ಲಿ ಅಷ್ಟು ಕಠಿಣವಾದ ಸ್ಟ್ರಿಕ್ಟ್ ರೂಲ್ಸ್ ಯಾಕಿರ್ತಾವ ಅಂದ್ರೆ ಅಲ್ಲಿನ ಪ್ರಜೆಗಳು ವೆಸ್ಟರ್ನ್ ಕಂಟ್ರೀಸ್ ಇನ್ಫ್ಲೂಯೆನ್ಸ್ ಹಂಗೆ ಸೌತ್ ಕೊರಿಯನ್ ಇನ್ಫ್ಲೂಯೆನ್ಸ್ ಆಗಬಾರ್ದೆಂದು. ಇನ್ ಕೇಸ್ ಹೊರಗಿನ ಕಲ್ಚರ್ ನಾರ್ತ್ ಕೊರಿಯಾ ಪ್ರಜೆಗಳಿಗೆ ಎಕ್ಸ್ಪೋಸ್ ಆಗಿದ್ದಾರೆ, ಅವರು ಅಲ್ಲಿನ ಲೀಡರ್ಗೆ ವ್ಯತಿರೇಕ ಆಗುವ ಅವಕಾಶ ಇದೆ ಅಂತ ಅವರ ನಂಬಿಕೆ. ಅದಕ್ಕೆ ಅಲ್ಲಿ ಈಗಲೂ ಕೂಡ ಕಠಿಣವಾದ ರೂಲ್ಸ್ ಇರ್ತವೆ. ಆ ರೂಲ್ಸ್ ನ ಪ್ರತಿಯೊಬ್ಬರು ಖಚಿತವಾಗಿ ಪಾಟಿಸಲೇಬೇಕು. ಈ ವಿಡಿಯೋಲಿ ನಾವು ಈ ತರ ವಿಚಿತ್ರವಾದ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 2004 ನಾರ್ತ್ ಕೊರಿಯಾದಲ್ಲಿ ಸನ್ ಗ್ಲಾಸಸ್ ಹಾಕೋದನ್ನ ಬ್ಯಾನ್ ಮಾಡಿದ್ದಾರೆ. ಹಾಗೆ ಮದುವೆ ಹುಡುಗಿ ಈ ತರ ಡ್ರೆಸ್ಸಸ್ ಹಾಕೋದನ್ನು ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ನಾರ್ತ್ ಕೊರಿಯಾ ಮೆಟ್ರೋ ಸ್ಟೇಷನ್ಸ್ ಮತ್ತು ಮೆಟ್ರೋ ಟ್ರೈನ್ಸ್ ಅಲ್ಲಿ ಮ್ಯೂಸಿಕ್ ಬದಲಿ ಈ ಕಿಮ್ ಅವರ ಫ್ಯಾಮಿಲಿ ಲೀಡರ್ಸ್ ಸ್ಪೀಚ್ ಗಳನ್ನು ಪ್ಲೇ ಮಾಡ್ತಾರೆ. ಈ ಸ್ಪೀಚಸ್ ಪ್ಲೇ ಆಗ್ಬೇಕಾದ್ರೆ ನಾರ್ತ್ ಕೊರಿಯಾ ಪ್ರಜೆಗಳು ಸೈಲೆಂಟ್ ಆಗಿರ್ಬೇಕು, ಯಾವುದೇ ಸೌಂಡ್ ಕೂಡ ಮಾಡಬಾರ್ದು. ಹಾಗೆ ನಾರ್ತ್ ಕೊರಿಯಾ ಪ್ರಜೆಗಳು ಸೌತ್ ಕೊರಿಯಾಗೆ ಸಂಬಂಧಪಟ್ಟಿದ್ದ ಯಾವುದೇ ಟಿವಿ ಶೋ ಇರಲಿ, ಹಾಗೆ ಯಾವುದೇ ನ್ಯೂಸ್ ಇರಲಿ ನೋಡಬಾರ್ದು. ಸೌತ್ ಕೊರಿಯಾನೇ ಅಲ್ಲ, ಬೇರೆ ಯಾವುದೇ ಕಂಟ್ರೀಸ್ ಸಂಬಂಧಪಟ್ಟಿರುವ ಮೂವೀಸ್, ಎಂಟರ್ಟೈನ್ಮೆಂಟ್ ಯಾವುದು ಇವರು ಎಂಕರೇಜ್ ಮಾಡಬಾರ್ದು. ನೋಡಿದಲ್ಲಿ ಕಠಿಣವಾದ ಶಿಕ್ಷೆಗಳು ಇರ್ತವೆ. ಇನ್ ಕೇಸ್ ಗವರ್ಮೆಂಟ್ ಗೊತ್ತಿಲ್ಲದೆ ಅದರ್ ಕಂಟ್ರಿ ವಿಡಿಯೋಸ್ ಅವ್ರು ನೋಡಿದ್ರು ಕೂಡ ಅಲ್ಲಿನ ಗವರ್ಮೆಂಟ್ ಗೆ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ. ಆಗ ಅವರನ್ನು ಲೇಬರ್ ಕ್ಯಾಪ್ಸ್ ಹಾಕಿ ಕಠಿಣವಾದ ಶಿಕ್ಷೆಗಳನ್ನು ಕೊಡ್ತಾರೆ. ಇಷ್ಟು ಸ್ಟ್ರಿಕ್ಟ್ ಆಗಿ ಯಾಕೆ ಆಕ್ಷನ್ ತಗೊಂತಾರೆ ಅಂದ್ರೆ ಹೊರಗಿನ ಕಲ್ಚರ್ ಮತ್ತು ಟ್ರೆಂಡಿಂಗ್ ಇನ್ಫ್ಲೂಯೆನ್ಸ್ ಯಾವುದು ನಾರ್ತ್ ಕೊರಿಯಾ ಒಳಗಡೆ ಬರಬಾರ್ದೆಂದು ಇವರು ಇಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತಾ ಇದ್ದಾರೆ. ಒಂದು ಶಾಕಿಂಗ್ ವಿಷಯ ಏನಂದ್ರೆ ಅಲ್ಲಿ ಇಂಟರ್ನೆಟ್ ಕೂಡ ಇರಲ್ಲ, ಅಲ್ಲಿ ಇಂಟ್ರಾನೆಟ್ ಅಂತ ಇರುತ್ತೆ. ಆ ಇಂಟ್ರಾನೆಟ್ ಅಲ್ಲಿ ಕೇವಲ ನಾರ್ತ್ ಕೊರಿಯಾ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಮಾತ್ರ ಆ ಪ್ರಜೆಗಳು ತಿಳ್ಕೊಳ್ಳೋದಕ್ಕೆ ಇಂಟ್ರಾನೆಟ್ ಅಂತ ಹೇಳ್ಬಿಟ್ಟು ಅವರು ಇಟ್ಟಿದ್ದಾರೆ. ಇಂಟ್ರಾನೆಟ್ ಓನ್ಲಿ ನಾರ್ತ್ ಕೊರಿಯಾಗೆ ಮಾತ್ರ ಸಂಬಂಧಪಟ್ಟಿರೋದು. ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಹೊರಗಡೆ ಪ್ರಜೆಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಇನ್ಫಾರ್ಮೇಶನ್ ಎಲ್ಲ ಅದರಲ್ಲಿ ಇರೋದಿಲ್ಲ. ನಿಮಗೆ ಹೇಳಿದ್ರೆ ಶಾಕ್ ಆಗ್ತೀರಾ, ಅಲ್ಲಿನ ಕೆಲವು ಜನರಿಗೆ ಹೊರಗಿನ ಪ್ರಪಂಚ ಇದೆ, ನಾರ್ತ್ ಕೊರಿಯಾ ಬಿಟ್ರೆ ಬೇರೆ ಕಂಟ್ರಿಗಳಿದೆ ಅಂತನೂ ಗೊತ್ತಿಲ್ಲ. ಅಲ್ಲಿನ ಜನರಿಗೆ ನಾರ್ತ್ ಕೊರಿಯಾ ಒಂದೇ ದೇಶ,
ಕಿಮ್ ಜಾನ್ ಉನ್ ಮಾತ್ರ ದೇವರು. ಅಲ್ಲಿ ಪ್ರಜೆಗಳು ಯೂಸ್ ಮಾಡೋ ಇಂಟರ್ನೆಟ್ ಮೇಲೆ ಕೂಡ ಗವರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಸರ್ವೆಲೆನ್ಸ್ ಮಾಡುತ್ತೆ. ಪ್ರಜೆಗಳು ಇಂಟರ್ನೆಟ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗವರ್ಮೆಂಟ್ ಗಮನಿಸ್ತಾ ಇರುತ್ತೆ. ನಾರ್ತ್ ಕೊರಿಯಾದಿಂದ ಹೊರಗಡೆ ದೇಶಕ್ಕೆ ಕಾಲ್ ಮಾಡೋದಕ್ಕೆ ಕೂಡ ಗವರ್ಮೆಂಟ್ ಪರ್ಮಿಷನ್ಸ್ ಕಡ್ಡಾಯವಾಗಿ ಬೇಕು. ಅಂದ್ರೆ ಅವರು ಬೇರೆ ದೇಶದ ಪ್ರಜೆಗಳ ಜೊತೆ ಮಾತಾಡೋದಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಮಾತಾಡ್ಬೇಕಂದ್ರೆ ಕೇವಲ ಅದು ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೇಕು, ಅದು ಕೂಡ ಸ್ಪೆಷಲ್ ಪರ್ಮಿಷನ್ ತಗೊಂಡಿರ್ಬೇಕು. ಈ ದೇಶದಲ್ಲಿ ಟಿವಿ, ನೆಟ್ವರ್ಕ್, ರೇಡಿಯೋ ಕಂಪ್ಲೀಟ್ ಆಗಿ ಗವರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಆ ಮೀಡಿಯಾ ಅಲ್ಲಿ ಕೂಡ ಓನ್ಲಿ ಕಿಮ್ ಅವರ ಫ್ಯಾಮಿಲಿ ಭಜನೆ ನಡೀತಾ ಇರುತ್ತೆ. ನಾರ್ತ್ ಕೊರಿಯಾ ಅಲ್ಲಿ ಜನಗಳಿಗೆ ಅವ್ರಿಗೆ ಬೇಕಾದ ಹೇರ್ ಸ್ಟೈಲ್ ಕೂಡ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಕೇವಲ ಗವರ್ಮೆಂಟ್ ಕೊಟ್ಟಿರುವಂತಹ ಕೆಲವು ಹೇರ್ ಸ್ಟೈಲ್ ಮಾತ್ರ ಅವ್ರು ಮಾಡ್ಕೋಬೇಕು. ಈ ವಿಡಿಯೋ ಅಲ್ಲಿ ಕಾಣಿಸ್ತಿರುವ ಹೇರ್ ಸ್ಟೈಲ್ ಮಾತ್ರ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇದೆ. ನಾರ್ತ್ ಕೊರಿಯಾ ಅಲ್ಲಿ ಜೀನ್ಸ್ ಪ್ಯಾಂಟ್ ಬ್ಯಾನ್, ಹೇರ್ ಸ್ಟೈಲ್ ಬ್ಯಾನ್, ಹಾಗೆ ಹೇರ್ ಕಲರ್ ಬ್ಯಾನ್. ಈ ತರ ನಾವು ಯಾವುದೇ ಆಕ್ಟಿವಿಟಿ ಗವರ್ಮೆಂಟ್ ಗೊತ್ತಿಲ್ಲದೆ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಹೋದಲ್ಲಿ ಕಠಿಣವಾದ ಶಿಕ್ಷೆಗಳು ಇರ್ತವೆ. ಇದಲ್ಲದೆ ಅಲ್ಲಿ ವಿಚಿತ್ರವಾದ ರೂಲ್ ಏನಂದ್ರೆ ಅವ್ರು ತಿನ್ನೋ ಫುಡ್ ಅಲ್ಲಿ ಕೂಡ ಬಹಳಷ್ಟು ಬ್ಯಾನ್ಸ್ ಇರ್ತವೆ. ನಾರ್ತ್ ಕೊರಿಯನ್ ಪ್ರಜೆಗಳಿಗೆ ಸೌತ್ ಕೊರಿಯನ್ ಫುಡ್ ಹಾಗೆ ಅಮೆರಿಕನ್ ಫುಡ್ ಆದ ಹಾಟ್ ಡಾಗ್ ಈ ತರ ಫುಡ್ ಗಳನ್ನು ತಿನ್ನಬಾರ್ದು ಎಂದು ಗವರ್ಮೆಂಟ್ ಬ್ಯಾನ್ ಮಾಡಿದೆ. ಅಲ್ಲಿ ಟಾಪ್ ಅಫಿಷಿಯಲ್ಸ್ ಮಾತ್ರ ಪಾಸ್ಪೋರ್ಟ್ ಇರುತ್ತೆ. ಇನ್ ಕಾಮನ್ ಪೀಪಲ್ಗೆ ಪಾಸ್ಪೋರ್ಟ್ ಅನ್ನೋದು ಇಂಪಾಸಿಬಲ್. ನಾರ್ತ್ ಕೊರಿಯಾ ಅಲ್ಲಿ ಇರುವ ಬಿಸ್ನೆಸ್, ಲ್ಯಾಂಡ್, ಹೌಸ್ ಎಲ್ಲಾದ್ರ ಮೇಲೆ ನಾರ್ತ್ ಕೊರಿಯಾ ಗವರ್ಮೆಂಟ್ ಕಂಟ್ರೋಲ್ ಇರುತ್ತೆ. ನಾರ್ತ್ ಕೊರಿಯಾ ಅಲ್ಲಿ ಲ್ಯಾಂಡ್ ತಗೊಂಡು ಫಾರ್ಮಿಂಗ್ ಮಾಡಿದ್ರು, ಮನೆ ಕಟ್ಟಿದ್ರು, ಬಿಸ್ನೆಸ್ ಮಾಡಿದ್ರು, ಅವರು ಒರಿಜಿನಲ್ ಓನರ್ಸ್ ಆಗೋದಿಲ್ಲ. ನೀವು ಮಾಡೋ ಕೆಲಸ ಅಲ್ಲಿನ ಗವರ್ಮೆಂಟ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ನಿಮ್ ಬಿಸ್ನೆಸ್, ಮನೆ, ಲ್ಯಾಂಡ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡ್ಕೊಳ್ಳುತ್ತೆ. ಅವರಿಗೆ ಎಗನಿಸ್ಟ್ ಆಗಿ ನಾವು ಕಾಮನ್ ಪೀಪಲ್ ಆಗಿ ಏನು ಮಾತಾಡೋದಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ಯಾವುದೇ ಮತ ಇರೋದಿಲ್ಲ. ಯಾವುದೇ ಮತವನ್ನು ಫಾಲೋ ಆಗೋದಕ್ಕೆ ಪರ್ಮಿಷನ್ ಕೂಡ ಇರೋದಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದೇ ಮತ ಇರೋದಿಲ್ಲ. ಯಾವುದೇ ಮತ ಫಾಲೋ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಒಂದು ಕಾಲದಲ್ಲಿ ಬುದ್ಧಿಸಂ ಮತ್ತು ಕ್ರಿಶ್ಚಿಯಾನಿಟಿ ಇರ್ತಿತ್ತು. ಆ ತರ ಮತಗಳನ್ನು ಫಾಲೋ ಆಗೋರ ಮೇಲೆ ಸ್ಟ್ರಿಕ್ಟ್ ಆಗಿ ಕಠಿಣ ಶಿಕ್ಷೆಗಳನ್ನು ತಗೊಂಡಿದ್ದಾರೆ. ಅಲ್ಲಿ ಲೀಡರ್ಸ್ ನ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಕಂಪ್ಲೀಟ್ ಫ್ಯಾಮಿಲಿನ ಜೈಲಲ್ಲಿ ಹಾಕ್ತಿದ್ರು. ಈ ಶಿಕ್ಷೆಗಳು ಕಂಪ್ಲೀಟ್ 3 ಜನರೇಷನ್ಸ್ ವರೆಗೂ ಇರ್ತವೆ. ಅಲ್ಲಿ ಎಲೆಕ್ಷನ್ಸ್ ಇರ್ತವೆ, ಆದ್ರೆ ವೋಟ್ ಹಾಕೋದಕ್ಕೆ ಒಂದೇ ಆಪ್ಷನ್, ಕಿಮ್ ಜಾನ್ ಹುನ್ ಪಾರ್ಟಿಗೆ ಮಾತ್ರ ವೋಟ್ ಹಾಕಬೇಕು. ಮತ್ತೆ ಎಲೆಕ್ಷನ್ಸ್ ಯಾಕಂದ್ರೆ ಓನ್ಲಿ ಫಾರ್ ಅವರ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ. ಅಲ್ಲಿನ ಪ್ರಜೆಗಳು ಅವ್ರ ಮೇಲೆ ಎಷ್ಟು ಲಾಯಲ್ ಆಗಿದ್ದಾರೆ ಎಂದು ನೋಡೋದಕ್ಕೆ ಈ ಎಲೆಕ್ಷನ್ಸ್ ಮಾತ್ರ. ಎಲ್ಲರ ಮನೆಯಲ್ಲಿ ಮತ್ತು ಆಫೀಸ್ ಅಲ್ಲಿ ಕಿಮ್ ಅಂಡ್ ಅವ್ರ ಫ್ಯಾಮಿಲಿ ಫೋಟೋಸ್ ಇರಬೇಕು. ಡೈಲಿ ಆ ಫೋಟೋಸ್ ನ ಕ್ಲೀನ್ ಮಾಡ್ತಾ ಇರಬೇಕು. ನಾರ್ತ್ ಕೊರಿಯಾ ಪ್ರಪಂಚದಿಂದ ಎಷ್ಟು ಬೇರೆ ಆಗಿರುತ್ತಂದ್ರೆ ಅವರಿಗೆ ಆದ ಒಂದು ಸಪರೇಟ್ ಕ್ಯಾಲೆಂಡರ್ ಕೂಡ ಅವ್ರಿಗೆ ಇರುತ್ತೆ. ಅವ್ರ ಕ್ಯಾಲೆಂಡರ್ ನ ಜೂಸೆ ಕ್ಯಾಲೆಂಡರ್ ಅಂತ ಅಂತಾರೆ. ಅದು 1912ರಿಂದ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿನ ಸುಪ್ರೀಂ ಲೀಡರ್ ಆದ ಕಿಮ್ ಇಲ್ ಸನ್ ಅವರ ಬರ್ತ್ಡೇ ಇಯರ್ ಅದು. ಪ್ರೆಸೆಂಟ್ ಅಲ್ಲಿ 114ನೇ ವರ್ಷ ನಡೀತಾ ಇದೆ. ನಾರ್ತ್ ಕೊರಿಯಾಗೆ ಪ್ರಪಂಚದಿಂದ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಕೂಡ ಟೆಕ್ನಾಲಜಿಯಲ್ಲಿ ಅವರು ಫಾಸ್ಟ್ ಆಗಿದ್ದಾರೆ. ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಹೈ ಅಡ್ವಾನ್ಸ್ಡ್ ವೆಪನ್ಸ್, ಮಿಷನ್ಸ್, ಟ್ಯಾಂಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮಿಲಿಟರಿ ಎಕ್ವಿಪ್ಮೆಂಟ್ ಎಲ್ಲ ಇದೆ. ಅವ್ರು ನಮ್ಮ ವಿಡಿಯೋ ಇಲ್ಲಿವರೆಗೂ ನೋಡಿದಿರಿ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.